ಸುಮಾರು ದಿವಸ ಜನಸ್ಪಂದನ ಹಮ್ಮಿಕೊಂಡಿದ್ದೀವಿ. ಪೂರ್ವಭಾವಿಯಾಗಿ ಇವತ್ತು ನಮ್ಮ ಮುಖಂಡರು ಕರೆದು ನಿಮ್ಮ ಹಳ್ಳಿಗಳ ಸಮಸ್ಯೆ ಏನಾಗಿದೆ ಅವತ್ತು ಎಲ್ಲರೂ ಕರ್ಕೊಂಡು ಬನ್ನಿ. DC 90% ಭಾಗಿಯಾಗ್ತಾರೆ, ಅವ್ರ ಗಮನಕ್ಕೆ ತರೋಣ. ನಾನು ಇರ್ತೀನಿ, ತಹಸೀಲ್ದಾರ್ ಎಲ್ಲ ತಾಲೂಕು ಅಧಿಕಾರಿಗಳಿರ್ತಾರೆ ಅಂತ ಎಲ್ಲರಿಗೂ ಮನವಿ ಮಾಡಿದ್ದೀನಿ. ಅವರು ಸುಮಾರು ಜನ ಮನವಿ ಕೊಟ್ಟಿದ್ದಾರೆ. ಆವತ್ತು ಉಳಿದ ಮನವಿ ಅವತ್ತು ಕೊಡಿ ಅಂತ ಹೇಳಿದ್ದೀನಿ. ಮ್ಯಾಕ್ಸಿಮಮ್ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗೆ, ಪಂಚಾಯತ್ ಇಲಾಖೆಗೆ ಸಂಬಂಧಪಟ್ಟಂಗೆ ಯಾವುದೇ ಇರಲಿ ಆವತ್ತು ಅರ್ಜಿ ಸ್ವೀಕಾರ ಮಾಡಿ ವಿತಿನ್ 1 ತಿಂಗಳೊಳಗಡೆ ಅದಕ್ಕೆ ಎಲ್ಲ 100% ಮಾಡಿಕೊಡು. ಆಗದೆ ಇದೆ ಎಂಡಾರ್ಸ್ಮೆಂಟ್ ಆದರೂ ಕೊಡ್ತೀವಿ. ಖಾಲಿ ಅರ್ಜಿ ಇಸ್ಕೊಂಡು ಸುಮ್ಮನೆ ಇವತ್ತು ಪ್ರಶ್ನೆಯಲ್ಲಿ ಖಂಡಿತವಾಗ್ಲೂ ಈಗ ಎಲ್ಲ ಪಂಚಾಯತಿನಲ್ಲಿ ಮಾಡ್ತಾಯಿದ್ದು ಒಳ್ಳೆ ರೆಸ್ಪಾನ್ಸ್ ಇದೆ. ಈಗ ಅದನ್ನು ಬುಧವಾರ ದಿವಸ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಸರ್, ದಾಖಲೆಯ ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತಾ ಇದ್ದೀರಿ ಸರ್ ಜನಸ್ಪಂದನದಲ್ಲಿ? ಈಗ ಇಡೀ ಕರ್ನಾಟಕದಲ್ಲೇ ನಮ್ಮ ಬಾಗೇಪಲ್ಲಿ ಹೈಯೆಸ್ಟ್ ಹಕ್ಕುಪತ್ರಗಳು ಈಗ ಬಿಡುಗಡೆ ಆಗಿದೆ. ಅದಕ್ಕೆ ನಿನ್ನೆ ನಾನು ಅವರು ಸುಮಾರು ಜನ ಈಗ ಬೇರೆಯವರೆಲ್ಲ ಹೋಗ್ತಾ ಇದ್ದಾರೆ. ಈಗ ಹೆಚ್ಚು ಕಮ್ಮಿ 4,000 ಹಕ್ಕುಪತ್ರ ರೆಡಿ ಇದೆ. ನಾನೇನು ಮಾಡ್ತಾಯಿದ್ದೀನಿ, ಆ ಪಂಚಾಯತಿ ಜನಸ್ಪಂದನ ದಿವಸ ಒಂದು ಕಡೆಯಿಂದ ಕೊಟ್ಕೊಂಡು ಬರ್ತಾಯಿದ್ದೀನಿ. ನನ್ನ ಈ ಅವಧಿಯಲ್ಲೇ ಪ್ರತಿಯೊಬ್ಬ ನಿವೇಶನ ಕೊಡಬೇಕು ಅಂತ ನನ್ನೊಂದು ಗುರಿ ಇದೆ. ಅದು ಮಾಡೇ ಮಾಡ್ತೀನಿ.